ನಮಸ್ಕಾರ ಸ್ನೇಹಿತರೆ. ಈ ವರ್ಷದ SSLC ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಈಗಷ್ಟೇ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಫಲಿತಾಂಶದಲ್ಲಿ ಗ್ರೇಡ್ ನೀಡಬೇಕೆಂಬ ಸರ್ಕಾರದ ಆಸೆಗೆ ಹೈಕೋರ್ಟ್ ತಡೆ ನೀಡಿದೆ. ಹಾಗಾದರೆ ನಿಮಗೆ ಅಂಕ ಸಿಗುತ್ತಾ ಅಥವಾ ಗ್ರೇಡ್ ಸಿಗುತ್ತಾ? ಫಲಿತಾಂಶ ಎಂದು ಬರುತ್ತೆ? ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಹಳೆಯ ಪದ್ಧತಿನ ಅಥವಾ ಹೊಸ ಪದ್ಧತಿನ? ನಡೆದಿದ್ದೇನು? ಬದಲಾವಣೆ ಏನು? ಹೈಕೋರ್ಟ್ ಆದೇಶ. ಸರ್ಕಾರವು ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳಿಗೆ ಗ್ರೇಡ್ ನೀಡಲು ಮುಂದಾಗಿತ್ತು. ಆದರೆ ಹೈಕೋರ್ಟ್ ಇದನ್ನು ರದ್ದುಗೊಳಿಸಿ ಅಂಕಗಳನ್ನೇ ನೀಡುವಂತೆ ಸೂಚಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ತುರ್ತು ಸಭೆ ನಡೆಸುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಬೇಕೋ ಅಥವಾ ಹೈಕೋರ್ಟ್ ಆದೇಶ ಪಾಲಿಸಬೇಕೋ ಎಂಬ ನಿರ್ಧಾರ ಇಲ್ಲಿ ಆಗಲಿದೆ. ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂಕ ಮತ್ತು ಗ್ರೇಡ್ ಎರಡರಲ್ಲೂ ಫಲಿತಾಂಶ ಪಟ್ಟಿ ಸಿದ್ಧಪಡಿಸಿಕೊಂಡಿದೆ. ಹಾಗಾಗಿ ಸಭೆಯ ನಂತರ ಇಂದೇ ಫಲಿತಾಂಶದ ದಿನಾಂಕ ಪ್ರಕಟವಾಗುವ ಸಾಧ್ಯತೆಯೂ ಇದೆ. ವಿದ್ಯಾರ್ಥಿಗಳೇ, ಅಂಕ ನೀಡುವ ಪದ್ಧತಿಯಿಂದ ನಿಮಗೆ ಮುಂದಿನ ಕಾಲೇಜು ಅಡ್ಮಿಷನ್ ಹಾಗೂ ಸ್ಕಾಲರ್ಶಿಪ್ಗೆ ಅನುಕೂಲವಾಗಲಿದೆ. ಗೊಂದಲ ಬೇಡ. ಅಧಿಕೃತ ಮಾಹಿತಿ ಬಂದ ಕೂಡಲೇ ನಾನು ತಿಳಿಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಮತ್ತಷ್ಟು ಅಪ್ಡೇಟ್ಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ಮೊದಲ ವಿಡಿಯೋವನ್ನು ನೀವೇ ವೀಕ್ಷಿಸಬಹುದು.